ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಜ್ಯೋತಿ. ಇವತ್ತು ಶ್ರಾವಣ ಮಾಸದ ಮೊದಲನೇ ಸೋಮವಾರ. ಹಾಗೆ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಯಜಮಾನ್ರ ಬರ್ತ್ಡೇ ಇರೋದ್ರಿಂದ ದೇವಸ್ಥಾನಕ್ಕೂ ಕೂಡ ಹೋಗೋದಿದೆ. ಹಾಗೆ ಇನ್ಮೇಲೆ ಆದಷ್ಟು ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ 4:15ನೇ ದಿನಾನ ಸ್ಟಾರ್ಟ್ ಮಾಡಿದೆ. ನೋಡಿ, ಹೊರಗಡೆ ತುಂಬ ಕತ್ಲೆ ಇದೆ, ಇನ್ನೂ ಯಾರೂ ಕೂಡ ಎದ್ದಿರಲಿಲ್ಲ. ನಾನಿವಾಗ ಮನೆಯನ್ನೆಲ್ಲ ಕಸ ಗುಡಿಸಿ ಒರೆಸಿ ಹಾಗೆ ಬಾಗಿಲನ್ನೆಲ್ಲ ತೊಳ್ಕೊಂಡು ಸ್ನಾನ ಕೂಡ ಮುಗಿದು ಸ್ನಾನ ಮುಗಿಸಿನೇ ರಂಗೋಲಿನ ಹಾಕ್ತಾಯಿದ್ದೀನಿ. ರಂಗೋಲಿನ ಶ್ರಾವಣ ಮತ್ತು ಪೂಜೆ ಇರೋವಾಗೆಲ್ಲ ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ. ಆದರೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂತ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಹಾಕಿದ ನಂತರ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಸೋಮವಾರ ಇರೋದ್ರಿಂದ ಸೋಮವಾರ ಶಿವನಿಗೆ ಬಿಲ್ವಪತ್ರೆ ಏರಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆ ಹತ್ರ ಬಿಲ್ವಪತ್ರೆ ಗಿಡ ಕೂಡ ಇದೆ. ಹಾಗಾಗಿ ಪೂಜೆಗೆ ಬಿಲ್ವಪತ್ರೆಯನ್ನು ತೊಗೊಂಬಂದಿದ್ದೀನಿ. ನಾವು ಎಷ್ಟೇ ದುಡ್ಡು ಕೊಟ್ಟು ಹೂವನ್ನು ತಂದರೂ ಶಿವನ ಪೂಜೆಗೆ ಬಿಲ್ವಪತ್ರೆನೇ ಶ್ರೇಷ್ಠ. ನಾನು ಪ್ರತಿದಿನ ಪೂಜೆ ಮಾಡುವಾಗ ದೇವರ ಸ್ತೋತ್ರಗಳನ್ನು ಕೇಳ್ತಾ ಪೂಜೆ ಮಾಡ್ತೀನಿ. ವಿಷ್ಣು ಸಹಸ್ರನಾಮ, ಗಣೇಶ ಸ್ತೋತ್ರಗಳು, ಹಾಗೆಯೇ ಗುರು ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಯವರ ಹಾಡುಗಳು. ಶುಕ್ರವಾರ ದಿನ ಲಲಿತಾ ಸಹಸ್ರನಾಮವನ್ನು ಕೇಳ್ತೀನಿ. ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನು ಓದ್ತೀನಿ. ಶನಿವಾರ ಹನುಮಾನ್ ಚಾಲೀಸ ಮತ್ತು ಗೋವಿಂದ ನಾಮಾವಳಿಗಳನ್ನು ಕೇಳ್ತಾ ಹಾಗೆ ಓದ್ತಾ ಪೂಜೆ ಮಾಡ್ತೀನಿ. ನನಗೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಿಂದ ಮತ್ತು ಈ ಥರ ದೇವರ ನಾಮಗಳನ್ನ ಕೇಳೋದ್ರಿಂದ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಮನೆಯಲ್ಲಿ ಕೂಡ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆಯೇ ದಿನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇವತ್ತು ನಮ್ಮ ಯಜಮಾನ್ರ ಬರ್ತ್ಡೇ ಇರೋದ್ರಿಂದ ಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅಭಿಷೇಕ ಮತ್ತು ಅರ್ಚನೆ ಮಾಡೋದಕ್ಕೆ ಕೊಟ್ಟಿದ್ದೆ. ದೇವಸ್ಥಾನಕ್ಕೆ ಹೋಗೋ ಅವಸರದಲ್ಲಿ ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ಹಾಗಾಗಿ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ನೋಡಿ, ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 5:30 ಆಯಿತು. ನಂತರ ಮನೆಯವರು ಮಕ್ಕಳು ಎಲ್ಲರೂ ಸ್ನಾನ ಮುಗಿಸಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದು ಶ್ರಾವಣ ಸೋಮವಾರ ಇರೋದ್ರಿಂದ ಬೂದನಗುಡ್ಡ ಬಸವಣ್ಣನಿಗೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಜೊತೆ ಇವತ್ತು ನನ್ನ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಆರ್ಯನ್ ಮತ್ತು ವೇದಾಂತ್. ಹಾಗೆಯೇ ನನ್ನ ಮೈದುನ ವಿಶ್ವನಾಥ್, ಹಾಗೆ ನನ್ನ ನಾದಿನಿ ಪೂಜಾ ಕೂಡ ಇದ್ದಾರೆ. ಎಲ್ಲರೂ ಸೇರಿ ಬೂದನಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಮುಖ್ಯವಾಗಿ ಕಾರಣವಾದವರು ನನ್ನ ಮೈದುನ ಮತ್ತು ನನ್ನ ಮಗ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ನಾನು ಮಾಡೋ ಪ್ರತಿಯೊಂದು ಅಡುಗೆನೂ ತುಂಬ ಇಷ್ಟಪಡ್ತಾನೆ. ಹಾಗೆ ಅವ್ರ ಫ್ರೆಂಡ್ಸಿಗೆಲ್ಲ ಕೊಟ್ಟಾಗ ರೆಸಿಪಿನ ಕೇಳ್ತಾ ಇದ್ರಂತೆ. ಹಾಗಾಗಿ ಅಮ್ಮ, ನೀನು ಒಂದು ಯೂಟ್ಯೂಬ್ ಚಾನಲನ್ನು ಯಾಕೆ ಓಪನ್ ಮಾಡಬಾರ್ದು ಅಂತ ನನ್ನ ತಲೆಯಲ್ಲಿ ಆ ವಿಷಯವನ್ನು ಹಾಕಿದ್ದು ನನ್ನ ಮಗ. ಹಾಗೆ ನಾನು ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂದಾಗ ನನಗೆ ಯೂಟ್ಯೂಬ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅದರ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು ನನ್ನ ಮೈದ್ನ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಆದಷ್ಟು ಫೋಟೋಸ್ ಮತ್ತು ವಿಡಿಯೋಸನ್ನು ಮಾಡೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವನು ಕ್ಯಾಮ್ರಾ ಮುಂದೆ ಫೇಸ್ನ ತೋರಿಸ್ತಾ ಇರಲಿಲ್ಲ, ಬಚ್ಚಿಟ್ಕೊತಾ ಇದ್ದಾನೆ. ನಾವು ತುಂಬ ದಿನದಿಂದ ಬೂದನಗುಡ್ಡಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟೇ. ಆದರೆ ಯಾಕೋ ಗೊತ್ತಿಲ್ಲ, ಹೋಗೋಕ್ಕೆ ಆಗಿರಲಿಲ್ಲ. ಹುಬ್ಳಿಯಿಂದ ಜಸ್ಟ್ 14 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಆದರೂ ಸಹಿತ ಇಷ್ಟು ಹತ್ತಿರ ಇದ್ರೂ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ. ನಮ್ಮ ಮನೆಯವ್ರು ಕೂಡ ಇದನ್ನು ನೋಡಿರಲಿಲ್ವಂತೆ. ಇಷ್ಟು ಹತ್ತಿರ ಇದ್ರೂ ಈ ಪ್ಲೇಸನ್ನು ನೋಡಿರಲಿಲ್ಲ. ಹುಬ್ಳಿ ಟು ಕಲಘಟಗಿ ರೋಡಲ್ಲಿ ಬರುತ್ತೆ. ಹುಬ್ಳಿ ಅಂದರೆ ಸಾಕು ಎಲ್ಲರೂ ಬಯಲುಸೀಮೆ ಅಂತ ಹೇಳ್ತಾರೆ. ಆದರೆ ಹುಬ್ಳಿಯಿಂದ ಜಸ್ಟ್ 14 ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು. ಮಳೆ ಕೂಡ ತುಂಬಾ ಇತ್ತು ಇವತ್ತು. ದಾರಿಯುದ್ದಕ್ಕೂ ಗಿಡ ಮರ ಮತ್ತು ಈ ರೀತಿ ಹಸಿರನ್ನು ನೋಡ್ತಾ ಇದ್ರೆ ಯಾವುದೋ ಮಲೆನಾಡು ಊರಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ನೋಡಿ. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಗುಡ್ಡ. ಆ ಗುಡ್ಡದಲ್ಲಿ ಬಸವಣ್ಣನ ದೇವಸ್ಥಾನ ಇರೋದು. ಈ ದೇವಸ್ಥಾನಕ್ಕೆ ತುಂಬ ಜನ ಹರಕೆ ಹೊತ್ತು ಕಾಲ್ನಡಿಗೆ ಬರ್ತಾರೆ.
ಹಾಗೆ ಇಲ್ಲಿ ಗುಡ್ಡಕ್ಕೆ ಹೋಗುವಾಗ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ನೋಡಿದರೆ ಸುತ್ತಲೂ ಹಸಿರೇ ಕಾಣ್ತಾ ಇರುತ್ತೆ. ಪಕ್ಷಿಗಳ ಸೌಂಡ್ ಕೂಡ ತುಂಬಾನೇ ಇತ್ತು. ನವಿಲು ಕೂಡ ಹೋಗ್ತಾ ಇತ್ತು. ಸಿಕ್ಕಾಪಟ್ಟೆ ನವಿಲಿದೆ ಇಲ್ಲಿ. ನನ್ನ ಮಗ ಆ ಪ್ಲೇಸನ್ನು ನೋಡಿದ ತಕ್ಷಣ ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟ. ಅಷ್ಟು ಚೆನ್ನಾಗಿತ್ತು. ನನ್ನ ದೊಡ್ಡ ಮಗನಿಗೆ ಫೋಟೋಸ್ ಅಂದರೆ ಅಲರ್ಜಿ, ಆದರೆ ನನ್ನ ಚಿಕ್ಕ ಮಗ ಫೋಟೋಸ್ಗೆ ಪೋಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಈ ಥರ ನೇಚರನ್ನು ನೋಡ್ತಾ ಇದ್ದರೆ ಯಾರಾದ್ರೂ ಫೋಟೋಸ್ ಮತ್ತು ವಿಡಿಯೋನ ಕ್ಯಾಪ್ಚರ್ ಮಾಡದೇ ಇರೋಕ್ಕಾಗೋದಿಲ್ಲ. ಎಲ್ಲರೂ ಫೋಟೋಸ್ ಮತ್ತು ನೇಚರ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಣಿಸ್ತತಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ 2 ದಾರಿ ಇದೆ. ಒಂದು ವೆಹಿಕಲ್ ದೇವಸ್ಥಾನದವರೆಗೂ ಹೋಗ್ಬೋದು, ಅಂದರೆ ಗಾಡಿ ಮತ್ತು ಕಾರು ಈ ಥರ ಏನೇ ಇದ್ರೂ ದೇವಸ್ಥಾನದವರೆಗೂ ಹೋಗ್ಬೋದು. ಇಲ್ಲ ಕಾಲ್ನಡಿಗೆ ಬರ್ತೀವಿ ಅನ್ನೋರಿಗೆ ಈ ರೀತಿ ಗುಡ್ಡದವರೆಗೂ ಮೆಟ್ಲುಗಳಿವೆ. ಮೆಟ್ಲನ್ನು ಹತ್ಕೊಂಡು ದೇವಸ್ಥಾನಕ್ಕೆ ಬರ್ಬೋದು. ಶ್ರಾವಣ ಸೋಮವಾರ ಇರೋದ್ರಿಂದ ಸ್ವಲ್ಪ ದೇವಸ್ಥಾನ ರಶ್ ಕೂಡ ಇತ್ತು. ತುಂಬ ದಿನದಿಂದ ಬೂದನಗುಡ್ಡಕ್ಕೆ ಹೋಗಬೇಕು ಅಂದರೂ ಆಗಿರಲಿಲ್ಲ. ಅದು ಶ್ರಾವಣ ಸೋಮವಾರ, ಅದು ಮೊದಲನೇ ಸೋಮವಾರನೇ ಬಸವಣ್ಣನ ದರ್ಶನ ಪಡೆದಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಕಾಲ ಕಳೆದು ಮನೆಗೆ ಬಂದು ನಮ್ಮ ಮನೆಯವರಿಗೆ ಪೂರಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಬೆಳಗಿನ ನಾಷ್ಟಕ್ಕೆ ಪೂರಿ ಮತ್ತು ತರಕಾರಿ ಸಾಗು ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟ್ ಹಲ್ವಾ ಮತ್ತು ನನ್ನ ಓನ್ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಹುರ್ಕೋಬೇಕು. ಇದು ಹುರಿದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇದೇ ತುಪ್ಪಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಗೋಡಂಬಿನ ಸೇರಿಸಿ ಹುರಿತಾ ಇದ್ದೀನಿ. ಇದು ಸಹಿತ ಕಲರ್ ಚೇಂಜ್ ಆಗಿದೆ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ತೆಗೆದಂಥ ಪ್ಲೇಟಿಗೆ ಇದು ಬಾದಾಮಿನೂ ಸಹಿತ ತೆಗಿತಾ ಇದ್ದೀನಿ. ಈಗ ಬಾಣಲೆಯಲ್ಲಿ ತುಪ್ಪ ಇದೆ, ಅದೇ ತುಪ್ಪಕ್ಕೆ ಇವಾಗ ನಾನು 3 ಕಪ್ನಷ್ಟು ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ. ನಾನು 4 ಕ್ಯಾರೆಟನ್ನು ತೊಗೊಂಡಿದ್ದೆ. ಅದನ್ನು ತುರಿದಾದ್ಮೇಲೆ ಈ ರೀತಿ 3 ಕಪ್ನಷ್ಟು ಆಗಿದೆ. ಇವಾಗ ಇದನ್ನು ಈ ತುಪ್ಪದಲ್ಲಿ ಕ್ಯಾರೆಟ್ನ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಹುರಿಯುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಹುರಿತಾ ಇರೋವಾಗ ಕ್ಯಾರೆಟು ತುಂಬ ಡ್ರೈ ಅನಿಸಿದರೆ ಸ್ವಲ್ಪ ತುಪ್ಪನ ಮತ್ತೆ ಸೇರಿಸ್ಕೋಬೋದು. ನನಗೆ ತುಪ್ಪ ಕಡಿಮೆ ಆಯಿತು ಅನ್ನಿಸ್ತು, ಹಾಗಾಗಿ ಮತ್ತೊಂದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಜಾಸ್ತಿ ಬೇಕು ಅಂತ ಏನಿಲ್ಲ. ನಾನು ತೊಗೊಂಡಿರೋ ಅಳತೆಗೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು
ತುಪ್ಪ ಹೋಗಿದೆ ಅಷ್ಟೇ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಹಾಗೆ ಬೇಯೋದಕ್ಕೆ ಬಿಡಿ. ಇವಾಗ ಒಂದು ಅರ್ಧದಷ್ಟು ಕ್ಯಾರೆಟು ಸ್ಮೂತಾಗಿರುತ್ತೆ. ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನಾನಿವಾಗ ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಪ್ಯಾಕೆಟಲ್ಲಿ ನಾನು ಅರ್ಧ ಭಾಗದಷ್ಟು ಅಂದರೆ 250 ml ಹಾಲನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇವಾಗ ಈ ಹಾಲಿನಲ್ಲಿ ಸ್ವಲ್ಪ ಕ್ಯಾರೆಟನ್ನು ಈ ರೀತಿ ಹುರಿತಾ ಇರಬೇಕು. ಈ ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಈಸಿ, ಆದರೆ ಸ್ವಲ್ಪ ಎದುರುಗಡೆನೇ ನಿಂತು ಮೀಡಿಯಮ್ ಫ್ಲೇಮಲ್ಲಿ ಹುರಿತಾನೆ ಇರಬೇಕು. ಮೊದಲಿಗೆ ತುಪ್ಪದಲ್ಲಿ ಹಾಗೆ ಆಮೇಲೆ ಸ್ವಲ್ಪ ಹಾಲು ಹಾಕಿ ಅದರಲ್ಲೂ ಸಹಿತ ಈ ರೀತಿ ಹುರಿತಾ ಇರಬೇಕು. ನೋಡಿ ಇವಾಗ ಕ್ಯಾರೆಟ್ ತುರಿ ಏನಿತ್ತು ಅದು ಉದುರುದ್ರಾಗಿಲ್ಲ, ಸ್ವಲ್ಪ ಸ್ಮೂತಾಗಿ ಆಗಿದೆ. ಕ್ಯಾರೆಟ್ ತುರಿ ಒಂದಕ್ಕೊಂದು ಅಂಟ್ತಾ ಇದೆ. ಹೀಗಾದರೆ ಒಂದು 3/4% ಇದು ಬೆಂದಿದೆ ಅಂತ ನೋಡಿ. ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾನು 3/4 ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 3 ಕಪ್ಪು ಕ್ಯಾರೆಟ್ ತುರಿಗೆ 3/4 ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸಕ್ಕರೆನ 1 ಕಪ್ನಷ್ಟು ಸೇರಿಸಿ. ನಮ್ಮ ಮನೇಲಿ ಸ್ವೀಟನ್ನು ಸ್ವಲ್ಪ ಲೈಟಾಗಿ ತಿಂತಾರೆ, ಹಾಗಾಗಿ ನಾನು 3/4 ಕಪ್ನಷ್ಟು ಸೇರಿಸಿದ್ದೀನಿ ಅಷ್ಟೇ. ಹಾಗೆ ಇವಾಗ ಸಕ್ಕರೆನ ಸೇರಿಸಿದ ಮೇಲೆ ಮತ್ತೆ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇದು 5 ಮಿನಿಟ್ಸ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸಕ್ಕರೆ ಹಾಕಿದ ತಕ್ಷಣ ಕಲರು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸಕ್ಕರೆನ ಸೇರಿಸಿದ ಮೇಲೆ ಈ ರೀತಿ ನೀರು ಅನಿಸುತ್ತೆ. ಈ ನೀರಿನ ಅಂಶ ಕಡಿಮೆ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾನೆ ಇರಿ. ಈ ಹಂತದಲ್ಲಿ ಏಲಕ್ಕಿ ಪುಡಿನ ಸಹಿತ ಸೇರಿಸಿ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ ಕ್ಯಾರೆಟು ತುಂಬ ಸಾಫ್ಟಾಗಿದೆ. ಈಗ ಪೂರ್ತಿಯಾಗಿ ಕ್ಯಾರೆಟು ಬೆಂದಿದೆ. ಹಾಗೆ ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ. ಪಾತ್ರೆಗೆ ಹಲ್ವಾ ಅಂಟ್ತಾ ಇಲ್ಲ. ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಹಂತದಲ್ಲಿ ನಾವು ತುಪ್ಪದಲ್ಲಿ ಹುರಿದಿಟ್ಟಿರೋ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಸೇರಿಸಿ ಮತ್ತೊಂದು ಸರಿ ಮಿಕ್ಸ್ ಮಾಡಿ. ಇವಾಗ ಕಲರ್ಫುಲ್ ಆಗಿರೋ ಮತ್ತು ಟೇಸ್ಟಿಯಾಗಿರೋ ಹಲ್ವಾ ರೆಡಿ ಆಯಿತು. ನೆಕ್ಸ್ಟು ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ಇದು ನನ್ನ ಓನ್ ರೆಸಿಪಿ ಕೂಡ. ತುಂಬ ಸುಲಭವಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ರೆಸ್ಟೋರೆಂಟ್ ಟೇಸ್ಟ್ನಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಬಾಳಿಗೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 2 ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕಲರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿದೆ. ಈ ಹಂತದಲ್ಲಿ 2 ಕ್ಯಾರೆಟನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ 10ರಿಂದ 15 ಬೀನ್ಸನ್ನು ಸೇರಿಸ್ತಾ ಇದ್ದೀನಿ. ಬೀನ್ಸ್ ನೋಡಿ ಎಳೆದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಫ್ರೆಶ್ ಆಗಿ ಕೂಡ ಇರಬೇಕು ಎಲ್ಲ ತರಕಾರಿನೂ. ನೋಡಿ ಬೀನ್ಸನ್ನು ಸಹಿತ ಸೇರಿಸಿ ಚೆನ್ನಾಗಿ ಒಂದ್ಸರಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ಲೈಸ್ ಆಗಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇವಾಗ ಹಸಿ ಬಟಾಣಿನೂ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಸಿ ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಎಲ್ಲ ತರಕಾರಿನೂ ಅರ್ಧದಷ್ಟು ಬೆಂದರೆ ಆಯಿತು. ಇವಾಗ ಇದು ಅರ್ಧದಷ್ಟು ಆಗಿದೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ 1 ಕ್ಯಾಪ್ಸಿಕಮನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ಸೇರಿಸಿ. ಕ್ಯಾಪ್ಸಿಕಮ್ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ. ಇದು ಸ್ವಲ್ಪ ಫ್ರೈಡ್ ರೈಸ್ ತಿನ್ನೋವಾಗ ಕ್ರಂಚಿಯಾಗಿ ಸಿಗ್ತಾ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಚಕ್ಕೆ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಪೌಡರು ಆಪ್ಷನಲ್ಲು, ಬೇಕಿದ್ದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೊನೆಯದಾಗಿ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಸಾಲೆ ರೆಡಿ ಆಯಿತು. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಡ್ತಾ ಇದೆ. ಹಾಗೆ ಇನ್ನೊಂದು ಕಡೆ ನಾನು ಫ್ರೈಡ್ ರೈಸ್ನ ಮಾಡೋದಕ್ಕೆ ಬಾಸ್ಮತಿ ರೈಸಿಂದ ನಾನು ರೈಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಕೂಡ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಈಗ ರೈಸ್ ಕೂಡ ರೆಡಿ ಇದೆ, ಹಾಗೆ ಫ್ರೈಡ್ ರೈಸ್ನ ಮಸಾಲೆ ಕೂಡ ರೆಡಿಯಾಗಿದೆ. ಇದನ್ನ ಇವಾಗ ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ನಾನು ಈ ಮಸಾಲೆನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಯಾಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಾದರೂ ದಿಢೀರಾಗಿ ರೆಡಿ ಮಾಡಬೇಕು ಅಂದರೆ ಈ ರೀತಿ ಮಸಾಲೆನ ಸ್ವಲ್ಪ ಜಾಸ್ತಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟರೆ 4ರಿಂದ 5 ದಿನದವರೆಗೂ
ಹಾಳಾಗೋದಿಲ್ಲ. ಹಾಗಾಗಿ ಒಂದು ಬಾಕ್ಸಿಗೆ ಸ್ವಲ್ಪ ಮಸಾಲೆನ ತೆಗೆದು ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸೋಯಾ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ಬಳಸ್ದೇನೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಮಕ್ಕಳು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕೇಳ್ತಾರೆ ಅಂತ ನಾನು ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸನ್ನು ಎರಡೂ ಸೇರಿಸಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಮಾಡಿಟ್ಟಿರೋ ಬಾಸುಮತಿ ರೈಸನ್ನು ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡಿ, ಬೇಗ ನಾವು ಮಿಕ್ಸ್ ಮಾಡೋದ್ರಿಂದ ರೈಸು ಒಡೆದು ಹೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಆದಷ್ಟು ನಿಧಾನವಾಗಿ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹೊರಗಡೆ ಕೂಡ ನೀವು ಫ್ರೈಡ್ ರೈಸನ್ನು ಮಾಡೋರನ್ನು ನೋಡಿ ಒಂದ್ಸಾರಿ, ಅವರು ಬಾಳಿಗೆಯನ್ನು ಒಂದು ಕೈಲಿ ಮೂವ್ ಮಾಡ್ತಾ ಇನ್ನೊಂದು ಕೈಲಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಅವರು ಮಾಡೋಂಥ ರೈಸು ಒಡೆದು ಹೋಗಿರೋದಿಲ್ಲ. ಇವಾಗ ವೆಜಿಟೇಬಲ್ ಫ್ರೈಡ್ ರೈಸು ರೆಡಿಯಾಗಿದೆ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರ ಎಲ್ಲರೂ. ಹಾಗೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಸಹಿತ ಮರಿಬೇಡಿ. ನೋಡಿ ರೈಸು ರೆಡಿ ಆಯಿತು. ಹಾಗೆಯೇ ಕ್ಯಾರೆಟ್ ಹಲ್ವಾ ಕೂಡ ರೆಡಿಯಾಗಿದೆ. ಇವಾಗ ಈ ಎರಡನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರ ಬರ್ತ್ಡೇ ಇದೆ ಅಂತ ಅವರಿಗೋಸ್ಕರ ನಾನು ಕ್ಯಾರೆಟ್ ಹಲ್ವಾ ಮತ್ತು ವೆಜಿಟೇಬಲ್ ಫ್ರೈಡ್ ರೈಸನ್ನು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹಿತ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.